ಏನು ಅನುಕೂಲ ಇಲ್ಲ ಸರ್ ನಮ್ಮ ಮನೆ ಕಡೆ. ನಮ್ಮ ಮನೆ ಯಾವ ಭಾಗ ಅಮ್ಮ ನಿಮ್ಮ ಮನೆ ಎಲ್ಲಿ ಬರುತ್ತಮ್ಮ? ಮಟಿಕಲ್ ಸರ್, ಮಟಿಕಲ್ ಅಮ್ರಪ್ಪನ ತೋಟನೇ ಬರೋದು. ನಮ್ಮ ಮನೇನ ಅಮ್ರಪ್ಪನ ತೋಟನೇ ಬರೋದು. ಅಮ್ರಪ್ಪನ ತೋಟದಲ್ಲಿ ಮನೆ ಮುಂದೆ ಚರಂಡಿ ತೆಗಿಯಂಗಿಲ್ಲ, ಸೊಳ್ಳಿಗಳು ಕಾಟ, ಸಣ್ಣ ಸಣ್ಣ ಮಕ್ಳುಗಳು ಅದಾವೆ. ಅವು ಸೊಳ್ಳಿ ಕಡ್ದು ಅಲರ್ಜಿ ಆದ ಬಂದ್ರೆ ಈಗ ನಾವು ಬಡ ಜನ, ನಾವು ಒಬ್ರ ಹತ್ರ ದುಡಿಯೋಕೆ ಹೋಗಿ ದುಡ್ಕೊಂಬಂದು ಕೂಲಿ ಮಾಡೋದು ಜನ ನಾವು. ಇವತ್ತು ಆ ಚಂತೆನ ಹೋಗಿ ಚಂತೆನ ದುಡ್ಕೊಂಬಂದ್ರೆ ನಮ್ಮ ಜೀವನ, ದುಡಿಲಿಲ್ಲ ಅಂದ್ರೆ ಜೀವನ ಇಲ್ಲ. ಮಕ್ಳಿಗೆ ಏನಾರಾಗಿ ತೊಂದರೆ ಆಗಿ ಮನೆ ಮಕ್ಕಂದ್ರೆ ಮತ್ತೆ ಇನ್ನೊಂಥರ ಸಾಲ ಮಾಡ್ಬೇಕು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ. ಹೌದಾ? ಮಕ್ಳಿಗೆ ಅಲರ್ಜಿ ಆಗಿ ಮೈ ತುಂಬ ಬಾತ್ಕೊಂಡು ಕೀತ್ಕೊಂಡು ಬಡ ಜನ ಸಂಕಟ ಸಾವುಕಾರಿಗೆ ಗೊತ್ತಾಗೋದಿಲ್ಲ. ಹೌದಾ? ಅವ್ರೀಗ ಎಲೆಕ್ಷನ್ ಐತಿ, ನನಗೆ ಹಾಕು ನಿನಗೆ ಹಾಕು ಅಂತಂದು ಬರ್ತಾರೆ, ಬರಲ್ಲ ಅಂತಲ್ಲ. ಅವ್ರ ಅವಶ್ಯಕತೆ ಐತಿ. ನಮ್ಮ ಅವಶ್ಯಕತೆ ಇದ್ದಾಗ ನಾವು ಅವ್ರ ಹತ್ರಕ್ಕೆ ಹೋದಾಗ ಏನು ಆನ್ಸರ್ ಕೊಡ್ತಾರೆ ಹೇಳು? ಇಲ್ಲಮ್ಮ ಅವ್ರಿಲ್ಲ, ಒಳಗಿರ್ತಾರೆ, ಅವ್ರು ಮಕ್ಕಂದಿರ್ತಾರೆ, ತುಂಬ ತಡಿ ಹಾಕ್ಯಂದು ಹೊಚ್ಕೊಂಡು ಮಕ್ಕಂದಿರ್ತಾರೆ. ಬೇಕಾದ್ ಬೇಡ ದುಂಡು ಏನಂತಾರೆ, ಅವ್ರಿಲ್ಲ ಅಂತ ಹೇಳೋಗ್ರಿ. ಅವ್ರಿಲ್ಲ, ನಾಳೆಗೆ ಬಾ ಹೋಗಮ್ಮ. ಹೌದ್ರಾ? ಸಾವುಕಾರ ಜನದ್ದು ಬಾಯಾಗ ಬರೋ ಇಂಥ ಆನ್ಸರ್ಗಳೇ. ಹೌದ್ರಾ? ಈಗ ನಾವು ಗೆಲ್ಲಿಸ್ತೇವೆ. ಯಾಕೆ ಗೆಲ್ಲಿಸ್ತೇವೆ ಹೇಳಿ? ನಮಗೆ ಒಂದು ಮಾದರಿ ಆಗಿರಲಿ, ಅವರು ನಮಗೊಂದು ಆಶ್ರಯ ಆಗಿರಲಿ, ನಾಳೆ ನಮ್ಮ ಕಷ್ಟಕ್ಕೆ ಅವ್ರು ಬೇಕಾಗ್ತಾರೆ ಅಂತ ನಾವೀಗ ಯಾಕೆ ಕೆಲಸ ಬಗ್ಸಿ ಬಿಟ್ಟು ಮನೆ ಮಠ ಬಿಟ್ಟು ಮಕ್ಕಳು ಮರಿ ಬಿಟ್ಟು ಯಾಕೆ ಬಂದವು ಹೇಳು? ಅವ್ರು ಕೊಡೋದು ಒಂದು ತುತ್ತು ಕಾಸಿಗೆ. ಹೌದಾ? ನಾವು ಅವ್ರನ್ನ ಗೆಲ್ಲಿಸ್ಬೇಕು, ಅವ್ರು ಮುಂದೆ ತರಬೇಕು, ಮುಂದೆ ನಮಗೆ ಒಳ್ಳೇದಾಗ್ಬೋದು ಅನ್ನೋದಕ್ಕೋಸ್ಕರ ನಾವು ಬಂದೀವಿ. ಒಬ್ರನ್ನ ಕೆಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಬಂದಿಲ್ಲ. ಅದನ್ನು ಬಡ ಜನ ನಮ್ಮನ್ನು ಮುಂದೆ ನಿಂತು ಇಷ್ಟು ಅಕ್ಕಂದೆಲ್ಲ ಕಷ್ಟಪಟ್ಟು ನಮ್ಮ ಜೊತೆಗೆ ಹೋರಾಡಿ ಅವ್ರು ಮಾಡಿದಾರೆ ಅಂತಂದ್ರೆ ಅವ್ರಿಗೊಂದು ಆಧಾರ ತೋರಿಸ್ಬೇಕು. ಅವ್ರು ಅಮ್ಮ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ನಾನು ನಿಮಗೆ. ಉಚಿತ ಸ್ಕೀಮ್ಗಳಿದ್ದಾವೆ, ಫ್ರೀ ಬಸ್ಸಲ್ಲಿ ಓಡಾಡ್ತೀರಿ, 2,000 ರೂಪಾಯಿ ಗ್ಯಾರಂಟಿ ಸ್ಕೀಮ್ ಬರುತ್ತೆ. ಈ ಒಂದು ಕಾರಣಕ್ಕೆ ಹೆಚ್ಚಿನ ಮಹಿಳೆಯರು ನಾವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅನ್ನೋ ಥರದವರು ಇದ್ದಾರೆ. ಇನ್ನೊಬ್ಬರು ಇಲ್ಲ, ಅವ್ರು ಸರಿಯಾಗಿ ಹಣ ಬರ್ತಾ ಇಲ್ಲ, ನಾವು ಬೇಡ ಅನ್ನೋ ಥರದವರು ಇದ್ದಾರೆ. ಬಟ್ ಇಲ್ಲಿ ದಾವಣಗೆರೆ ದಕ್ಷಿಣ ಎಲೆಕ್ಷನ್ಗೆ ಈ ಉಚಿತ ಸ್ಕೀಮ್ಗಳ ಲಾಭದಿಂದಾಗಿ ಏನಾದರೂ ಕಾಂಗ್ರೆಸ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದಾರಾ, ಅಥವಾ ಈ ಸರಿ ಬೇಡ ಕೊಡೋದು ಅಂತ ಏನಾದರೂ ಏನಿದೆ ಮನಸ್ಥಿತಿ ಏನೈತಿ ಅಂತಂದ್ರೆ ಅದಕ್ಕೂ ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಇವತ್ತು ಮನೆ ಕಂದಾಯ ಜಾಸ್ತಿ ಮಾಡಿದ್ದಾರೆ. ಹೌದ್ರಾ? ನೀರಿನ ಕಂದಾಯ ಜಾಸ್ತಿ ಮಾಡಿದ್ದಾರೆ. ನಾವು ಊಟದ ರೇಷನ್ ಜಾಸ್ತಿ ಏರೈತಿ. ಹೌದ್ರಾ? ತರಕಾರಿಗಳೆಲ್ಲ ಏರೈತಿ. ಹೌದ್ರಾ? ಅದು ನಮ್ಮ ದುಡ್ಡಲ್ಲ. ಇವತ್ತು 50 ರೂಪಾಯಿ ಇದ್ದದ್ದು 60 ರೂಪಾಯಿ ಕಾಸಾಗೈತಿ. ಹೌದ್ರಾ? 50 ರೂಪಾಯಿ KG ಇದ್ದದ್ದು 60 ರೂಪಾಯಿ ಆಗೈತಿ. 10 ರೂಪಾಯಿ ಎಲ್ಲಿ ಹೋಗುತ್ತೆ? ಅದು ಗೌರ್ಮೆಂಟ್ಗೆ ಹೋಗುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ? ಅದು 2,000 ರೂಪಾಯಿ ನಾನು ಹಾಕಿದೆ, 2,000 ರೂಪಾಯಿ ನಾನು ಹಾಕಿದೆ. ಯಾತಕ್ಕೆ ಹಾಕ್ತಾರೆ? ನಮ್ಮ ದುಡ್ಡು ನಮಗೆ ಹಾಕ್ತಾರೆ ಅವ್ರು 2,000ನ. ಅವ್ರ ಕೈಲಿ ಹಾಕೋದಿಲ್ಲ. ನಮ್ಮಂಗೆ ಇನ್ನೊಬ್ಬನ ಹತ್ರ ಪುಟ್ಟಿ ಸಲಿಕೆ ಹೊತ್ಕೊಂಡು ಕೆಲಸ ಮಾಡಿ ಅಂತಂದು ಕೊಡೋದಿಲ್ಲ. ಹೌದಾ? ಗೌರ್ಮೆಂಟು ಅವ್ರಿಗೆ ಸಹಕಾರ ಮಾಡ್ತೈತಿ, ಅವರು ನಮಗೆ ಸಹಕಾರ ಮಾಡ್ತಾರೆ. ನಮ್ಮ ಹಣ ಹೋಗಿ ಅವ್ರಿಗೆ ತಲುಪಿಂತಾನೆ ಅವ್ರು ನಮಗೆ ಕೊಡೋದು. ಈ ನೀನು ಪುಕ್ಷಟೆ ನೀನು ರೊಕ್ಕ ಕೊಡಂದ್ರೆ ಕೊಡ್ತೀಯಾ? ಕೊಡ್ತೀರೇನು ಸರ್? ಯಾರು ಕೊಡಲ್ಲ. ಹೌದು, ನಮ್ಮ ಟ್ಯಾಕ್ಸ್ ಹಣದಿಂದನೇ ನಮ್ಮನ್ನು ದುರ್ಬಳಕೆ ಮಾಡ್ಕೊಳ್ತಾರೆ. ಒಂದು ಮನೆಗೆ ಈಗ ನೋಡ್ರಿ, ಈಗ ಚಾಲ್ತಿ ಕಾಲ ಒಂದು ಸುಮ್ರೆ ಈಗ ಒಂದು ಮನೆಯಾಗ ಈಗ ಚಾಲ್ತಿ ಹುಡುಗರು ಈಗ ಅಲ್ಪ ಸ್ವಲ್ಪ ಓದಿರ್ತಾರೆ. ಈಗ ಯಾರು ವಾಹನ ಇಲ್ಲದ ಯಾವ ಜನಗಳು ಇಲ್ಲ. ಈಗ ವಾಹನಲ್ಲಿ ನಾವು ನಿಂದಿರ್ತೇವೆ, ಒಂದು ವಾಹನ ಅಂದ್ರೆ ಟ್ಯಾಕ್ಸ್ ಕಟ್ಬೇಕು ಅದಕ್ಕೆ. ಹೌದ್ರಾ? ಆ ಟ್ಯಾಕ್ಸ್ ಕಟ್ಟಿದ ದುಡ್ಡು ಎಲ್ಲಿ ಹೋಗುತ್ತೆ? ಗೌರ್ಮೆಂಟಿಗೆ ಹೋಗುತ್ತೆ. ಹೌದ್ರಾ? ಗೌರ್ಮೆಂಟಿಗೆ ಹೋಗುತ್ತಿಲ್ಲ ಸಾ. 100%. ಹೌದ್ರಾ? ಆ ದುಡ್ಡು ಏನು ಮಾಡ್ತಾರೆ? ಅವ್ರು ನಮಗೆ ಸಹಕಾರ ಮಾಡ್ತಾರೆ. ಇವ್ರೇನಂತಾರೆ ನಾನು 2,000 ಹಾಕ್ತಾನೆ. ಯಾರಪ್ಪನ ಮನೆ ಗಂಟು ಅಂತ ಹಾಕ್ತಾರೆ 2,000ನ? ಯಾರಪ್ಪನ ಮನೆಗೆ ಗಂಟು ಅಂತ ಹಾಕ್ತಾರೆ ರೀ? ನಮ್ದ್ರಾಗೆಲ್ಲ ಉಳಿಸ್ಕೊಂಡು ಇದ್ರಿಗೆ 2,000ಕ್ಕಿಂತೂ ಇನ್ನೂ ಅದಕ್ಕಿಂತ ಮೇಲೆ ಜಾಸ್ತಿ ಉಳಿತೆ ನಮ್ಮ ದುಡ್ಡು. ಅವ್ರು ಕೊಡೋದು ಕೇವಲ 2,000. ಅವ್ನು 2,000 ಕೊಟ್ಟೋದಾನೆ ಅಂತಂದ್ರೆ ಇವತ್ತೊಂದಿನ ಇಟ್ಕೊಂತೀವಿ, ನಾಳೆಗೆ ಮಜಾ ಮಾಡಿಬಿಡ್ತೀವಿ. 2,000 ನೀನು 2 ವರ್ಷ ತಿಂತೀಯ? ಹೇಳ್ರಿ ನೋಡೋಣ. ಹಾಂ, ಈಗ ಸಿಲಿಂಡ್ರ್ ಏರ್ ಕುಂತೈತಿ, ವರ್ಷಕ್ಕೆ 3 ಸಿಲಿಂಡ್ರ್ ಅಂತಾರೆ. ಅಲ್ಲೇ ಬೇಜ್ ಜನ ಹೊಡೆದಾಟ ಐತೈತಿ. ಈಗ ನಾವು ಬಡ ಜನಗಳು ಈಗ ಸಿಲಿಂಡ್ರ್ ಬಂದೈತಿ, ನಾವು ಸಿಲಿಂಡ್ರ್ ತಗೊಂತೇವೆ ಅಂತಂದು ಇದ್ದು ಒಲಿಗಳೆಲ್ಲ ಕಿತ್ತು ಅದನ್ನ ನೆಲ ಸಮ ಮಾಡಿ ಈ ಗ್ಯಾಸಿನ ಕಟ್ಟೆ ಕಟ್ಸ್ಕೊಂಡಾರ. ಈಗ ನಾವು ಗ್ಯಾಸ್ ಇಲ್ಲ ಅಂದರೆ ಏನು ಊಟ ಮಾಡ್ಬೇಕು? ಹೇಳ್ರಿ ನೋಡೋಣ. SS ಮಲ್ಲಿಕಾರ್ಜುನ್ ಅವ್ರ ಮಗ ಪ್ರಚಾರಕ್ಕೆ ಹೋಗಬೇಕಾದ್ರೆ ಅದನ್ನೇ ಪ್ರಮುಖವಾಗಿ ಹೇಳ್ತಾ ಇದ್ರು. ಹೆಣ್ಣು ಮಕ್ಕಳೆಲ್ಲರೂ ಕೂಡ ನೆಮ್ಮದಿಯಿಂದ ಇದ್ದಾರೆ, ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಆರಾಮದಾಯಕ ಬದುಕನ್ನು ಮಾಡ್ತಿದ್ದಾರೆ, ನಮ್ಮ ಕಡೆ ಅವರು ಒಲವಿದೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು. ಈ ಭಾಗ ಜನ ಆ ರೀತಿಯ ಅಂದರೆ ಈಗ ನಾವು ಸಿಲಿಂಡ್ರ್ ಒಲಿ ಹೊತ್ಕೊಂಡೋಗಿ ಅವ್ರ ಮುಂದೆ ನಿಂತ್ಕೋಬೇಕು ಸೌದೆನ. ಹೌದಲ್ಲ ಸಾ? ಅಲ್ಲ, ನಮ್ಮಲ್ಲಿ ತಪ್ಪಿದ್ರೆ ಹೇಳ್ಬಿಡ್ರಿ ನೀವು. ಅಮ್ಮ ನೀವು ತಪ್ಪಾಗಿ ಮಾತಾಡ್ತೀವಿ ಅಂತಂದ್ರೆ ಸರಿಯಾಗಿ ಮಾತನಾಡ್ತಿದ್ದೀರಿ ಅಮ್ಮ. ಹೇಳಿ, ನಿಮ್ಮ ಅಭಿಪ್ರಾಯ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಹೌದ್ರಾ? ಈಗ ನಮಗೆ ಇಷ್ಟ ತಕ್ಕಂದೆಲ್ಲ ನಾವು ಬಡ ಜನಗಳು ಅವ್ರನ್ನೇ ಶ್ರೀಮಂತರಿ ಒಂದು ದುಡ್ಡು ಕೊಡೋದಾಗ 2 ದುಡ್ಡು ಕೊಟ್ಟರೆ ಕೊಡ್ತಾರೆ ಅವರಿಗೆ. ಅವ್ರು ಬ್ಲ್ಯಾಕ್ ಆದರೂ ತಗೊಂಡು ಜೀವನ ಮಾಡ್ತಾರೆ. ನಮ್ಮಂತಾರೆ ಏನು ಮಾಡ್ತಾರೆ ಹೇಳ್ರಿ ನೋಡೋಣ. ಇಂಥ ಪರಿಸ್ಥಿತಿ ಇರುವಾಗ ನಾವು ಯಾರನ್ನು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು ಹೇಳಿ ನೋಡೋಣ. ನಮಗೆ ಅನುಕೂಲ ಆಗದ ರೀತಿ ಯಾವುದೈತೆ ಅದನ್ನು ನಾವು ಗೆಲ್ಸೋರು. ನಮಗೆ ಅವರಿಂದ ಸಹಕಾರ ಬೇಕು, ಅವರಿಂದ ನಮಗೊಂದು ಒಳ್ಳೇದಾಗಬೇಕು.
ನಾವು ಬಡ ಜನಗಳು ನಾವು ಇವತ್ತು ಅವ್ರು ಫೋನ್ ನಂಬರ್ ಕೊಟ್ಟಿರ್ತಾರೆ ನನಗೆ ಇದು ಕಾಲ್ ಮಾಡಮ್ಮ ನೀನು ಅಂದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತದೇ ಇಲ್ಲ. ನಾವು ಮಾಡಿ 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 ಸುಮ್ಮನಾಗಿ ಅದನ್ನ ನಾವು ಫೋನ್ ಬಿಸಾಕಿ ಸುಮ್ಮ ಕೂತ್ಕೋಬೇಕು. ಹೌದಾ? ನಿಮ್ಮ ಊರಿನ ಭಾಗದಲ್ಲಿ ಯಾರೋ ಒಬ್ರು ಲೀಡರ್ ಅಂತ ಇರ್ತಾರೆ, ಮುಖಂಡರು ಯಾರೋ ಇರ್ತಾರೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅವ್ರು ನೀವು ಸಂಪರ್ಕ ಮಾಡಲಿಲ್ಲ, ಇವೆಲ್ಲ ಸಮಸ್ಯೆ ಹೇಳಲೇ ಸಂಪರ್ಕ ಮಾಡಿ ಅವ್ರಿಗೆ ಹೇಳ್ಬೇಕಂತಂದ್ರೆ ಈ ವರ್ಷ ಎಲೆಕ್ಷನ್ ಬಂದೈತ್ರಿ. ಹ್ಞೂ ರೀ, ಈಗ ಎರಡೂವರೆ ವರ್ಷದಿಂದ ಎಲೆಕ್ಷನ್ ಆಗಿತ್ತು. ಶಾಮನೂರು ಅಪ್ಪರ್ ತೀರ್ಕೊಂಡ್ರು ಅಂತಂದು ರಿವೆಲೆಕ್ಷನ್ ಮಾಡಕತ್ತಿದ್ರು. ಹೌದ್ರಾ? ಇದು ಅರ್ಧಕ್ಕೆ ಬರೋ ಎಲೆಕ್ಷನ್ ಅಲ್ಲ, ಇದು ಅವ್ರು ಹೋಗಿದ್ದಕ್ಕೋಸ್ಕರ ಎಲೆಕ್ಷನ್ ಮಾಡಕತ್ತಿದ್ದನ. ಹೌದ್ರಾ? ಅದು ಇನ್ನು 5 ವರ್ಷದಿಂದ ಆಗ ಎಲೆಕ್ಷನ್ ಇದು. ಹೌದ್ರಾ? ಈಗ ಅರ್ಧಕ್ಕೆ ನಿಂದು 2.5 ವರ್ಷದಿಂದ ಆಗಿದ್ದ ಎಲೆಕ್ಷನ್ ಈಗ 2.5 ವರ್ಷಕ್ಕೆ ಒಂದು ಮುಂದೂಡೈತಿ. ಈಗ ಇದು 2.5 ಎಲೆಕ್ಷನ್ ಆಗಕತ್ತೈತಿ, ಅರ್ಧಕ್ಕೆ ನಿಂತೈತಿ. ಹೌದ್ರಾ? ಇದುವರೆಗೂ ನಿಮ್ಮ ಏರಿಯಾದಾಗ ಏನು ಆತವ, ನಿಮ್ಮ ಏರಿಯಾದಾಗ ಏನಿಲ್ಲವ ಅಂತ ನಮ್ಮ ಹತ್ರ ಯಾರೂ ಬಂದು ಕೇಳಿಲ್ಲ. ಪ್ರಚಾರಕ್ಕೆ ನಿಮ್ಮ ಮನೆ ಬಾಗಿಲಿ ಬಂದಿಲ್ವಾ? ಪ್ರಚಾರಕ್ಕೆ ಯಾರು ಬರೋದಿಲ್ಲ ಬಂದೂ ಇಲ್ಲ. ನಾವಾಗಿ ಅವ್ರ ಹತ್ರ ಹೋಗಿ ನಮ್ಮ ತೊಂದರೆ ಆಗೇ ಮತ್ತು ಹಿಂಗಾಗೈತಿ ಹಿಂಗಿಲ್ಲ ಅಂತ ಹೇಳಿದ್ರೆ ನಾಳೆ ಬರ್ತಾರೆ ಹೋಗವ. ಎಷ್ಟು ಮನೆಗಳಿದಾವಮ್ಮ ನಿಮ್ಮ ಏರಿಯಾದಲ್ಲಿ? ಬೇಕಾದಷ್ಟು ಇದಾವ ಬರಲಿಲ್ಲ, ಎಲ್ಲ ಕಡೆ ಹೋಗ್ತಾ ಇದಾರಲ್ಲ. ನಮ್ಮ ಏರಿಯಾದಾಗ ಬನ್ನಿ ನೀವು, ನಮ್ಮ ಏರಿಯಾದಲ್ಲಿ ಬನ್ನಿ ನೀವು. ನಮ್ಮ ಏರಿಯಾದಲ್ಲಿ ಚರಂಡಿ ನೋಡ್ರಿ, ರೋಡ್ ನೋಡ್ರಿ, ನಾವಿರೋ ವಾತಾವರಣ ತಿಳ್ಕೊಳ್ರಿ. ನೀವೆಲ್ಲ ನೋಡ್ರಿ, ಆ ಕಡೆಗೆಲ್ಲ ಅಡ್ಡಾಡಿ ಇವ್ರು ಹೆಂಗೆ ಬದುಕ್ತಾರೆ ಹೆಂಗಿಲ್ಲ ಅನ್ನೋದು ಜೀವನ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಹೆಚ್ಚಿಗೆ ಏನು ಹೇಳೋದಲ್ಲ. ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಅಮ್ಮ. ಕೊನೆಯ ಪ್ರಶ್ನೆ, ಚಿಕ್ಕದಾದ ಪ್ರಶ್ನೆ. ಬರೀ ಕೇವಲ ನಿಮ್ಮ ಏರಿಯಾ, ನಿಮ್ಮ ಭಾಗದ ಜನರು ನೋವಾ ಇದು, ಅಥವಾ ಈ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಎಲ್ಲ? ದಾವಣಗೆರೆ ನಮ್ದು 14ನೇ ವಾರ್ಡ್ ಎಲ್ಲಿ ಮಠ ಐತೆ, ನಮ್ಮ ವಾರ್ಡಿನ ಬಗ್ಗೆ ಅಷ್ಟೇ ಬೇರೆ ವಾರ್ಡಿನ ಬಗ್ಗೆ ಮಾತಾಡೋದಿಲ್ಲ ನಾನು. ನಮ್ದು 14ನೇ ವಾರ್ಡ್ ಎಲ್ಲಿ ಮಠ ಐತಿ ಅಲ್ಲಿ ಮಠನೇ ನಮ್ಗೆ ಯಾವುದೂ ಅನುಕೂಲ ಇಲ್ಲ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಮಾತಾಡಿದ್ರಿ. ನೋಡಿ, ನಾನು ಅದೇ ಕೇಳ್ತಾ ಇದ್ದೆ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಕೂತೀವ್ರಿ. ನಾನು ಅದೇ ಹೇಳ್ತಾ ಇದ್ದೆ, ಭಾಳ ಸರಿ ಈ ಗ್ಯಾರಂಟಿ ಸ್ಕೀಮ್ಸ್ಗಳಿದೆಯಲ್ಲ, ಹೆಣ್ಮಕ್ಳನ್ನ ಹೇಗೆ ಬೇಕಾದರೂ ಮರಳು ಮಾಡಿಬಿಡ್ಬೋದು ಅನ್ನೋ ಉದ್ದೇಶನ ರಾಜಕಾರಣಿಗಳು ಕೂಡ ಇಟ್ಕೊಂಡಿರ್ಬೋದು. ಸುಪ್ರೀಂ ಕೋರ್ಟೇ ಹೇಳಿದೆ ಗ್ಯಾರಂಟಿ ಸ್ಕೀಮ್ಗಳಿಂದ ಮರಳು ಆಗಬೇಡಿ ಅಂತ. ಒಟ್ಟಾರೆಗೆ ಯಾರೇ ಅಭ್ಯರ್ಥಿಗಳಿರಲಿ, ಕೇವಲ ಗ್ಯಾರಂಟಿ ಸ್ಕೀಮ್ ಇಟ್ಕೊಂಡು ಹೆಣ್ಮಕ್ಳ ಹತ್ರ ಓಟ್ ಕೇಳೋದು ಬೇಡ. ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದನ್ನು ಸಾಬೀತುಪಡಿಸಿ ಕೇಳ್ಬೋದು. ಬಟ್ ನಿಮ್ಮ ಹೆಣ್ಮಕ್ಳ ಮನಸ್ಸಲ್ಲಿ ಏನಿದೆ, ಈ ಬಾರಿ ಯಾರಿಗೆ ಓಟ್ ಕೊಡಬೇಕು ಅಂತ ಇದೆ, ಯಾರು ಗೆದ್ದರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ? ನಮಗೆ BJP ಗೆದ್ರೆ ಅನುಕೂಲ ಇದೆ. BJP ಜೊತೆಗೆ ಈ ಮುಂಚೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಗೊತ್ತಾ ನಿಮಗೆ ಏನಾದ್ರು ಸ್ಪಂದಿಸಿದಾರ? ಮಾತು ಬಂದು ನಿಮ್ಮ ಏರಿಯಾಗೆ ಬಂದಿದಾರ? ಬಂದಿಲ್ಲರಿ, ಅವ್ರು ಬಂದಿಲ್ಲ. ಎಷ್ಟು ಕಾನ್ಫಿಡೆನ್ಸ್ ಇದ್ರಿ BJPಗೆ ಕೊಡಬೇಕು ಅಂತ? ಯಾಕೆ, ಯಾವ ಉದ್ದೇಶಕ್ಕೆ? ಅಟ್ಲೀಸ್ಟ್ ನೋಡಿ ಸಾಕಾಗಿದ್ದೀವಿ ಅನ್ನೋ ಕಾರಣಕ್ಕೆ, ಅಥವಾ ಇಲ್ಲ ಇದಕ್ಕೆ ಆಗ್ತದೆ ಇದಕ್ಕೆ ಆಯ್ತು. BJP ಬರಬೇಕು, ಕಾಂಗ್ರೆಸ್? ಈಗ BJP ಸರ್ಕಾರ ಬರಲಿ ಅಂತ ನಾವು ಕೇಳ್ತೀವಿ. ಧೈರ್ಯವಾಗಿ ಮಾತನಾಡಿ, ಅದನ್ನೇ ಕೇಳ್ತಾ ಇರೋದು ನಾವು. ನೋಡಿ, ಈ ಭಾಗದಲ್ಲಿ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಪ್ರತಿ ಬಾರಿಯೂ ಕಾಂಗ್ರೆಸ್ಸೇ ಬರ್ತಾ ಇತ್ತು. ನಿಮ್ಮ ಇಚ್ಛೆ ಏನಿದೆ ಈ ಸರಿ ಅಂತ ಕೇಳ್ತಾರೆ. ಹೊಸ ಅಭ್ಯರ್ಥಿ ನಿಂತ್ಕೊಂಡ್ರಲ್ಲ, ಈ ಸಲ ಅವರೇ ಆಗಿ ಬರ್ಬೇಕಂತ ನಮ್ಗೆ ಖುಷಿ. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು, ಸಮರ್ ಶಾಮನೂರ್ ಅವ್ರು ಬೇಡ ಅಂತ, ಅಟ್ಲೀಸ್ಟ್ ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ? ಹಂಗೇನಿಲ್ಲ, ಒಟ್ಟು BJP ಸರ್ಕಾರ ಬರ್ಬೇಕಂತ ನಮ್ಗೆ ಖುಷಿ. ಓಕೆ, ಥ್ಯಾಂಕ್ ಯು ಅಮ್ಮ. BJP ರೀ, ನಾವು BJPಗೆ ಓಟ್ ಕೊಡ್ಬೇಕಂತ ಇದ್ದೀವಿ. ಈ ಸರಿ BJPಗೆ ಹಾಕ್ಬೇಕು? ಹೌದು. ಅಮ್ಮ, ನೀವೇನು ಹೇಳ್ತೀರಿ? ನಾವೇನು ಹೇಳೋದೈತ್ರಿ, ಅಲ್ಲಿ ಯಾರು ಬರಲಿ, ಈಗ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಬರ್ಬೇಕು, ಇಲ್ಲ ಬಂದರೆ BJP ಬರಬೇಕು. ಇವೆರಡೊಳಗೆ ಯಾವ ಬರಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಈಗ ಬಂದರೆ ಏನಪ್ಪ, ಬಡವ್ರ ಜನಿಗೆ ಸಹಕಾರನ ಮಾಡಬೇಕು. ಅವರು ಏನಪ್ಪ, ಮನೆಯಲ್ದರಿಗೆ ಮನೆ ಸ್ವಲ್ಪ ಸಹಕಾರ ಅವ್ರಿಗಿದು ಏನು, ಬಡವರಾಗಿ ಉಳ್ಕೊಂಬಿಟ್ರೆ, ಸಾವುಕಾರಾಗಿ ಉಳ್ಕೊಂಬಿಟ್ಟಾರ. ಈಗಿನ ಕಾಲದಾಗ ಅವ್ರು ದುಡಿಬೇಕು, ಜೀವನ ಮಾಡಬೇಕು. ಅದನ್ನ ಈಗ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ನಮ್ಮ ಏರಿಯಾಗೆ ಮೆಂಬರಾಗಿ ಬಂದಿಲ್ಲ, ಏನು ಮಾಡಿಸ್ಕೊಡು ಅಂತಂದ್ರೆ, ನಮ್ಗೆ ಕಲ್ತಿದಾಗ ನೀವು ಹಂಗೆ ಮಾಡ್ತೀರಿ, ನೀವು ಹಿಂಗೆ ಮಾಡ್ತೀರಿ, ಬರೀ ತಕರಾರು ಕೂಡ ಹೇಳ್ತಾರೆ ಹೊರತು ಯಾರು ಏನು ಮಾಡಿಸ್ಕೊಡಂಗಿಲ್ಲ. ಪ್ರತಿ ಬಾರಿಯೂ ಕೂಡ ಎಲೆಕ್ಷನ್ ಬಂದಾಗ ನಿಮ್ಮ ಮನೆ ಬಾಗಿಲಿಗೆ ಬರ್ತಿರ್ತಾರೆ. ಈ ಬಾರಿ ಏಪ್ರಿಲ್ 9ಕ್ಕೆ ಎಲೆಕ್ಷನ್ ಇದೆ. ಎಂದೂ ಕೂಡ ಬರದೇ ಇದ್ದಂಥವ್ರು ಕೂಡ ಮನೆ ಬಾಗಿಲಿಗೆ ಬಂದು ಓಟ್ ಕೇಳ್ತಾ ಇದ್ದಾರೆ. ನಿಮ್ಮ ಕೆಲಸಗಳಾಗದೇ ಇರ್ಬೋದು, ಅಥವಾ ಏನು ಹೇಳ್ತೀರಾ, ಆಗಿದೆಯಾ ಆಗಿಲ್ವಾ? ನಮ್ಮ ಕೆಲಸ ಏನೂ ಆಗಿಲ್ಲ. ನಾವು ಇದನ್ನ ಸ್ವಲ್ಪ ಮಾಡಿಸ್ಕೊಡ್ರಿ ಅಂತಂದು ಅವ್ರ ಮನೆಗೆ ಒಂದು 50 ಸಲ ಅಡ್ಡಾಡೀವಿ, ಆದರೂ ಯಾರೂ ಮಾಡಿಸ್ಕೊಟ್ಟಿಲ್ಲ ನಮಗೆ. ಅವರಾಗಲಿ ಮಾಡಿಸ್ಕೊಟ್ಟಿಲ್ಲ, ಇವರಾಗಲಿ ಮಾಡಿಸ್ಕೊಟ್ಟಿಲ್ಲ. ಈ ಸರಿ ಏನು ಅನ್ಸುತ್ತೆ ನಿಮಗೆ? ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ನಿಂತಿದ್ದಾರೆ, ಅದು ದೊಡ್ಡ ಕುಟುಂಬ ಎದುರಾಗಿ, ಇಬ್ಬರು ಕೂಡ ಒಂದು ದೊಡ್ಡ ಫೈಟ್ ಇರೋರೆ, ಘಟಾನುಘಟಿಗಳೇ. ನಿಮಗೆ ಏನು ಅನ್ಸುತ್ತೆ? ನಿಮ್ಮ ಹೆಣ್ಮಕ್ಳೆಲ್ಲ ಏನು ಹೇಳ್ತೀರಾ, ಯಾರಿಗೆ ಹಾಕಬೇಕು ಅಂತ ಹೇಳ್ತಾರೆ? ನಾವು ಈಗ ಅವರಿಗೆ ಹಾಕ್ಬೇಕು, ಇವರಿಗೆ ಹಾಕ್ಬೇಕು ಅನ್ನಂಗಿಲ್ಲ. ಅದು ನಮ್ಮ ಸ್ವತಃ ಆಸ್ತಿ ಅದು. ನಾವು ಯಾರಿಗೆ ನಮಗೆ ಮಾನವಪೂರ್ವಕವಾಗಿ ಹಾಕ್ಬೇಕಂತ ಅನಿಸ್ತತ್ತೋ ನಾವು ಅವರಿಗೆ ಹಾಕ್ತೀವಿ. ನಮಗೆ ಯಾರಿಂದ ನಿಮಗೆ ಸಹಕಾರ ಬರ್ತೈತಿ ಅಂತಂದಂತ ನಮ್ಗೆ ಮನವತಿ ಇರ್ತತ್ತೋ ಅವರಿಗೆ ಹಾಕಿ ನಾವು ಅವರಿಗೆ ಗೆಲ್ಲಿಸ್ತೀವಿ. ಏನಪ್ಪ, ಅವ್ರ ಮಾರತಿಯಿಂದ ಬಡ ಜನಕ್ಕೆ ಸಹಕಾರ ಮಾಡ್ಬೇಕಷ್ಟೇ ಅವರು. ಇಲ್ಲಿವರೆಗೂ ಇದು ಕಾಂಗ್ರೆಸ್ ಮಾಡಿಲ್ಲ ಅಂತ ನೀವು ಹೇಳ್ತೀರಿ? ಭರ್ಜರಿ ಮಾಡಿದಾರೆ. ನಮ್ಮ ಮಾಡಿಲ್ಲ ಅವರು.
ಸ್ನೇಹಿತರೆ, ಯರಗುಂಟೆ ಗ್ರಾಮದಲ್ಲಿದ್ದೀವಿ ನೋಡಿ. ಇವರು ಯಾರು ಕಾರ್ಯಕರ್ತರಲ್ಲ ಅಥವಾ ಮುಖಂಡರಲ್ಲ ಅಥವಾ ಅವ್ರ ಜೊತೆ ಗುರುತಿಸ್ಕೊಂಡವರು ಅಲ್ಲ. ಒಬ್ಬ ಸಾಮಾನ್ಯ ಜನಸಾಮಾನ್ಯರ ಬಳಿ ನಾವು ಇವತ್ತು ಬಂದಿರೋದು. ನೋಡಿ, ಗ್ರೌಂಡ್ ಲೆವೆಲ್ನಲ್ಲಿ ಅವರ ಅಭಿಪ್ರಾಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಯಾರ ಮೇಲೆ ಒಲವು ಜಾಸ್ತಿ ಇದೆ ಅಂತ ತುಂಬ ನ್ಯೂಟ್ರಲಲ್ಲಿ ನಿಂತ್ಕೊಂಡು ನೋಡೋರನ್ನ ನಾವು ಮಾತಾಡಿಸ್ಬೇಕಾಗತ್ತೆ. ಸರ್ ಹೇಳಿ, ಈ ಬಾರಿ ಯಾರು ಗೆಲ್ಲಬಹುದು ಅಂತ, ಜೊತೆಗೆ ಹಳ್ಳಿಯವರ ನಾಡಿ ಮಿಡಿತ ಹೇಗಿದೆ, ಯಾರು ಪರವಾಗಿದೆ ಅನ್ನೋದನ್ನು ನೀವು ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ದೀರ ಅಂತ. ಸರ್, ಇಲ್ಲಿ ಗೆಲ್ಲೋದು ಮಾತ್ರ ಸಮರ್ಥರೇ ಗೆಲ್ತಾರೆ. ಶಾಮನೂರು ಇಲ್ಲಿ ಅವರ ಅಜ್ಜರಾದಂಥ ಶಾಮನೂರು ಶಿವಶಂಕರಪ್ಪರು ಹಿಂದೆ 30 ವರ್ಷದೂ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಅಭಿವೃದ್ಧಿನೂ ಆಗಿದ್ದವು. ಹಿಂದೆ 40 ವರ್ಷದ BJP MP ಇದ್ರೂ ಒಂದು ಕೆಲಸ ಕೂಡ ಆಗಿಲ್ಲ. ಏನು ಸರ್, ಒಂದು ಕೆಲಸ ಕೂಡ ಆಗಿಲ್ಲ. ಅದರಿಂದ ಈಗ ಆ MP ಗ್ರ್ಯಾಂಟ್ಗಳೆಲ್ಲ ನಮ್ಮ ಶಾಮನೂರು ಶಿವಶಂಕರಪ್ಪ MLA ಆ ಗ್ರ್ಯಾಂಟಿನ ತಕ್ಕಂತೆ ಕೆಲಸ ಮಾಡಿದ್ದಾರೆ ಫಸ್ಟು. ಹಾಗಾಗಿ ಈ ಸತಿ ನಾವು ಶಾಮನೂರು ಸಮರ್ಥವನ್ನೇ ತರಬೇಕಂತ ಇದು ಮಾಡಿದ್ದೀವಿ ಸರ್. ಎಲ್ಲ ಗೊತ್ತಾಗ್ತಿದೆ ಸರ್, ನೀವು ಚುನಾವಣೆ ನೋಡ್ತಾ ಇದ್ದೀರಿ, ಎರಡೂ ಪಕ್ಷಗಳಿಗೂ ಒಂದು ದೊಡ್ಡ ಫೈಟ್ ಅಂತೂ ಇದ್ದೇ ಇದೆ. ನೀವು ತುಂಬ ನ್ಯೂಟ್ರಲಾಗಿ ನಿಂತ್ಕೊಂಡು ನೋಡಿದ್ರೆ ಏನು ಅನಿಸುತ್ತೆ ಸರ್? ತುಂಬ ದೊಡ್ಡ ಫೈಟ್ ಅಂತೂ ಆಗುತ್ತಾ ಅಥವಾ ಇಲ್ಲ ಒಂದು ಸೈಡ್ ಆಗುತ್ತಾ, ಏನು ಅನಿಸುತ್ತೆ ನಿಮಗೆ? ಸರ್, ಇಲ್ಲಿ ಕಣ ಅಂದಮೇಲೆ ಜಿದ್ದು ಇದ್ದೇ ಇರ್ತದೆ ಸರ್, ಪಕ್ಷ ಅಂದಮೇಲೆ. ಬಟ್ ಒಲವು ಜಾಸ್ತಿ ಇರೋದ್ರಿಂದ ಶಾಮನೂರು ಸಮರ್ಥ ಅವರಿಗೆ ಒಲವು ಜಾಸ್ತಿ ಇದೆ. ಇದು ಯರಗುಂಟೆ ಗ್ರಾಮದಲ್ಲಿ ಎಷ್ಟು ಓಟ್ಗಳಿದೆ ಸರ್? ಯರಗುಂಟೆ ಗ್ರಾಮದಲ್ಲಿ ನಮ್ಮವು 4 ಬೂತ್ ಇದಾವೆ ಸರ್. 4 ಬೂತಿದ್ದ ಒಂದು 6,000 ಓಟ್ ಇದಾವೆ ಸರ್. 6,000 ಓಟ್ ಇದೆ. 6,000 ಓಟ್ ಇದಾವೆ ಸರ್. ಅದರಲ್ಲಿ ಒಂದು ಸೈಡ್ ಆಗ್ತದೆ ಸರ್, ಶಾಮನೂರು ಸಮರ್ಥ ಅವ್ರಿಗೆ ಒಂದು ಸೈಡ್ ಆಗ್ತದೆ ಸರ್. ಅಂದರೆ ಜಾಸ್ತಿ ಈ ಕಡೆ ಎಲ್ಲ ಕಾಂಗ್ರೆಸ್ ಫೇವರ್ ಸರ್, ಕಾಂಗ್ರೆಸ್ ಫೇವರ್ ಇದ್ದಾರೆ. ಮುಸ್ಲಿಮ್ಸ್ ಓಟ್ಗಳು ಎಷ್ಟು ಇದೆ ಸರ್? ಮುಸ್ಲಿಮ್ಸ್ ಓಟ್ಗಳು ಕಮ್ಮಿ. ಇಲ್ಲಿ ಒಂದು 500ರಿಂದ 600 ಇದಾವೆ ಸರ್ ಮುಸ್ಲಿಮ್ಸ್ ಓಟ್ಗಳು. ಇನ್ನಿದ್ದವೆಲ್ಲ ನಮ್ಮ ಬ್ಯಾಕ್ವರ್ಡ್ಸ್ ಜನದವು, ಲಿಂಗಾಯತರವು, ಎಲ್ಲರೂ ಇದಾವೆ ಸರ್. ಗಂಗಾ ಮತಸ್ಥರವು, ನಾಯಕರು ಓಟ್ಲು, ST ಓಟುಗಳು ಇದಾವೆ. ಆಮೇಲೆ AK ಜನದವು ಇದಾವೆ ಸರ್. ಹಾಗಾಗಿ ನಾವು ಶಾಮನೂರು ಸಮರ್ಥರಿಗೆ ಒಂದು ಸ್ವಲ್ಪ ಒಲವಿದೆ ಸರ್. ನೋಡಿ, ಚರ್ಚೆ ಆಗುತ್ತಲ್ಲ, ನಿಮಗೆ ಏನು ಅನ್ಸುತ್ತೆ? ದುಡ್ಡು ಕೊಟ್ಟೆ ಓಟ್ ಹಾಕ್ಸ್ಕೊಳ್ತಾರೆ ಅನ್ನೋ ಚರ್ಚೆ. ಪಕ್ಷದ ಕಾರ್ಯಕರ್ತರ ವರ್ಷಕ್ಕೆ ಕಾರ್ಯಕರ್ತರೂ ಹೌದು. ಆಮೇಲೆ ನಾವು ಸಾಮಾನ್ಯ ಜನದಾಗಿ ವರ್ಕ್ ಮಾಡ್ತೀವಿ ಸರ್. ಹಾಗಾಗಿ ನಾವು ಎಲ್ಲ ಕಡೆಗೆ ಹೋದ್ರೂ ಶಾಮನೂರು ಸಮರ್ಥ ಅವ್ರದ್ದೇ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ ಸರ್ ಎಲ್ಲ ಕಡೆಗೂ. ಹೌದು ಸರ್. ಓಕೆ, ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇದೇ ಹಳ್ಳಿಯವರು. ಸೊ ತುಂಬ ಕಾಮನ್ನಾಗಿ ಕೇಳ್ತಾ ಇದ್ದೀನಿ ನಾನು, ನಿಮ್ಗೆ ಗೊತ್ತಿರುತ್ತೆ ಯಾರಿಗೆ ಜಾಸ್ತಿ ಈ ಕಡೆ ಭಾಗದ ಜನರು ಸ್ವಲ್ಪ ಪ್ರೀತಿ ತೋರಿಸ್ತಾರೆ ಅಂತ. ಈ ಸರಿ ಏನು ಅನ್ಸುತ್ತೆ? ಸಮರ್ಥ ಒಬ್ಬ ಯಂಗ್ಸ್ಟರ್ ಹುಡುಗ, ಚಿಕ್ಕ ಹುಡುಗಂಗೆ ಜನ ಮಣೆ ಹಾಕ್ತಾರೆ. ಅದೇ ಆಕತ್ತೆ ಅನ್ನೋ ಭರವಸೆ ನಮಗೆ ಐತೆ ಸರ್. ಆಕತ್ತೆ ಅನ್ನೋದನ್ನ ಕಾಯ್ತದ ಸರ್. ಅದೇ ಆಕತ್ತೆ, ಪಕ್ಕ ಆಗುತ್ತೆ. ಸಮರ್ಥವರೇ ಬಂದೇ ಬರ್ತಾರೆ ಅನ್ನೋಕೆ. ಈ ಸರಿ ಒಂದು ದೊಡ್ಡ ಮಟ್ಟದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಯುವಕರು ಆ ಥರದವ್ರೆಲ್ಲರೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚೆಚ್ಚು ಒಲವು ತೋರಿಸ್ತಿದ್ದಾರೆ ಅನಿಸ್ತಾ ಇದೆ. ನಿಮಗೆ ಆಗ ಅನಿಸ್ತಾ ಇದೆಯಾ? ಈಗ ನಮಗೆ ಅಂದ್ರೆ ಈಗ ಅವರು ಪಾಪ ಅವ್ರ ಪಕ್ಷಾಂತರ ಅವರು ನಿಂತ್ಕೊಂಡಾರ, ಅವರು ಗೆದ್ದಾರ, ಅವರು ಗೆಲ್ಲಿ ಇವರು ಗೆಲ್ಲಿ ಅಂತಲ್ಲ, ಯಾರಿಗೂ ಪರಿಪೋಟಿ ಏನಿಲ್ಲ. ಬಟ್ ನಾವಂತರೂ ನೋಡ್ರಿ, ನಾವು ಹುಟ್ಟಿದಾಗಿದ್ದ, ನಾವು ಓಟ್ ಹಾಕಕ್ಕೆ ಬಂದಾಗಿದ್ದ ನಾವು ಕಾಂಗ್ರೆಸ್ ಬರಲಿ ಅನ್ನೋದು ನಮ್ಮ ಭಾವನೆ. ಅಲ್ಲ, ದಾವಣಗೆರೆ ದಕ್ಷಿಣ ಭಾಗ ಕಾಂಗ್ರೆಸ್ ಅಲೆ ಅಂತೂ ಇದೆ. ಬಟ್ ಈ ಬಾರಿ ಆ ಅಲೆ ಕೊಚ್ಕೊಂಡು ಹೋಗುತ್ತೆ ಅಂತಾರಲ್ಲ, ನಿಮಗೆ ಏನು ಅನ್ಸುತ್ತೆ? ಈ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರೋದಾ ಇಲ್ಲ ಅಥವಾ ಇನ್ಸೈಡಲ್ಲಿ ಆ ಥರದೊಂದು ಇದೆಯಾ ಹೈ ವೋಲ್ಟೇಜ್ ಹಣಾಹಣಿ? ಅದು ಹಣಾಹಣಿ ಅಂತಂದೇನಿಲ್ಲ ಸರ್. ಆದ್ರೆ ಪಕ್ಕ ಶಾಮನೂರದೇ ಮುಂದೈತಿ ಅನ್ನೋ ಗ್ಯಾರಂಟಿ ನಮಗೆ. ಇಲ್ಲೊಬ್ಬರು ಯಜಮಾನರು ಕೂತಿದ್ದಾರೆ. ನಾನು ಪ್ರತಿ ಸಾರಿನೂ ಭಾಳ ಸರಿ ರ್ಯಾಲಿಗಳಿಗೆ ಹೋಗ್ಬೇಕಾದ್ರೆ ಹೆಚ್ಚು ಕಾರ್ಯಕರ್ತರು ಮಾತಾಡ್ತಾ ಇದ್ದೆ. ಇವತ್ತೊಂದು ಸ್ವಲ್ಪ ತುಂಬ ಡೀಪಾಗಿ ಬಂದಿನಿ. ಅವ್ರಿಗೆ ಇಂಟ್ರೆಸ್ಟ್ ಇರಲಿ ಇಲ್ಲದೇ ಇರಲಿ, ನಮಗೆ ಯಾಕೆ ಬೇಕಪ್ಪ ಮಾತಾಡೋದು, ಬೇಡ ನಮಗೆ ಎಲೆಕ್ಷನ್ನೇ ಬೇಡ ಅನ್ನೋ ಥರದವ್ರನ್ನೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿ ಕೇಳ್ತಾ ಇದ್ದೀವಿ. ಸರ್ ಯಜಮಾನ್ರೆ ನಮಸ್ತೆ. ನಮಸ್ಕಾರ. ಏನಾಗುತ್ತೆ ಇರಲಿ, ಏನಾಗುತ್ತೆ ಈ ಬಾರಿ ಎಲೆಕ್ಷನ್ನು ಏನು ಅನ್ಸುತ್ತೆ? ಈ ಸತಿ ಐತಲ್ಲ ಎಲೆಕ್ಷನ್ನು ಕಾಂಗ್ರೆಸ್ ಓಕೆ ಇದೆ. ಕಾಂಗ್ರೆಸ್ ಮುಕ್ಕಾಲು ಭಾಗ ಕಾಂಗ್ರೆಸ್ ಇದೆ, BJP ಡಲ್. ಏನು ಸರ್, ಇವತ್ತು ಅವರು ಯಜಮಾನರು ಭಾಳ ಓಕೆ. ನಮ್ಮ ದಾವಣಗೆರೆ ನಮ್ಮ ದಾವಣಗೆರೆಯಾಗ ಅವರು ಹೋಗಿಂದೆ ನಾವು ಬದಲಿ ಆಗಬಾರ್ದು, ಆಗೋದೂ ಇಲ್ಲ. ಅವ್ರು ಹೋಗ್ಯಾರ ಅಂತ ನಾವು ಬದಲಿ ಆಗಲ್ಲ. ಅವ್ರದ್ದು ಯಾವತ್ತಿದ್ರು ಸಿಂಧು. ನಿಮ್ಮ ಮನೆ ಹೆಣ್ಮಕ್ಳು ಏನು ಹೇಳ್ತಾರೆ? ಇಲ್ಲ, ಮನೆಗೆ ಹೆಣ್ಮಕ್ಳು ಇಲ್ರಿ, ನಾವು ಒಬ್ಬರೇ ಹೊಂಟಿವಿ. ಅಲ್ಲ, ನಿಮ್ಮ ಅಕ್ಕಪಕ್ಕ ಜನ ಅವರೆಲ್ಲ ಹೇಳ್ತಾರೆ ಎಲ್ಲ ಓಟು ಕಾಂಗ್ರೆಸ್ ಬಿಟ್ಟರೆ ಯಾವುದು. ಯಾಕೆ ಯಾವ ಉದ್ದೇಶಕ್ಕೆ? ಇಲ್ಲ, ಅವ್ರು ನಮ್ಗೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮನ್ನು ಜೋಪಾನ ಮಾಡ್ಯಾರ, ನಮಗೆ ಮನೆ ಮಾಡ್ಯಾರ,
ಸೈಟ್ ಕೊಡ್ಸ್ಯಾರ ಎಲ್ಲ ಮಾಡ್ಯಾರ. ಎಲ್ಲ ಮನೆಯಿಂದ ಮನೆ ಪೂರ್ತಿ ಎಲ್ಲ ಅವರೇ ಅದಾರ, ಅದಕ್ಕೆ ಅವ್ರು ಸಜ್ಜೆ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲಿ ಭಾಳ ಜನ ಮಾತನಾಡ್ತಿರ್ತಾರೆ. ಇಲ್ಲ ಸ ಅವ್ರು ದುಡ್ಡು ಗಿಡ್ಡು ಏನು ಮಾಡಿಲ್ಲ. ಅವರು ಬಡವ್ರ ಬಗ್ಗರಿಗೆಲ್ಲ ನೋಡಿದ್ದಾರೆ. ಅವರು ಇದೇನಿಲ್ಲ, ಬಡವ್ರ ಬಗ್ಗರು ಎಲ್ಲ ನೋಡ್ಕೊಂತ ಬಂದಿದ್ದಾರೆ. ಅವರು ಏನು ಅವರೇ ದುಡ್ಡು ಮಾಡ್ಯಾರ ಅಂತಂದು ಏನು ಹೇಳಿಲ್ಲ. ಯಾಕಂದ್ರೆ ಅವರು ಬಡವ್ರ ಬಗ್ಗರು ಎಲ್ಲ ಜೋಪಾನ ಮಾಡ್ಕೊಂಬಂದು ಇಲ್ಲಿವರೆಗೆ ಇದು ಮಾಡಿದ್ರು. ಅವರು ಶ್ಯಾಮನೂರು ಶಿವಶಂಕರಪ್ಪ ಅಂದ್ರೆ ಭಾರಿ ಹೌದು. ಶಂಕರಪ್ಪ ಅವ್ರು ಹೋಗಿಂದೆ ನಾವು ಬದಲಿ ಆಗ್ಬಾರ್ದು. ಈ ಯರಗುಂಟೆ, ಕೆರೂರು, ಈ ಅಕ್ಕಪಕ್ಕ ಸುತ್ತಮುತ್ತ ಗ್ರಾಮಗಳೆಲ್ಲ ಯಾರು ಫೇವರ್ ಇದ್ದಾರೆ ಜಾಸ್ತಿ? ಹೆಚ್ಚು ಯಾರ ಮೇಲೆ ಜಾಸ್ತಿ ಒಲವಿದೆ, ಯಾರಿಗೆ ಹಾಕಬೇಕು? ಇಲ್ಲ ಕಾಂಗ್ರೆಸ್ ಓಟು ನಮ್ಮದು. ಸುತ್ತಮುತ್ತಲಳ್ಳಿ ಕಾಂಗ್ರೆಸ್. ಇನ್ನೊಬ್ರು ಯಜಮಾನ್ರಿದ್ದಾರೆ, ಭಾಳ ಚುನಾವಣೆ ನೋಡಿರ್ತಾರೆ ಇವರು. ನೀವು ಮಾತಾಡೋಕೆ ಬರೋದು ಬೇಡ, ಒಟ್ಟಿಗೆ ಯಾರು ಹೆಚ್ಚು ಜನ ಇಲ್ಲಿ ಪ್ರೀತಿ ತೋರಿಸ್ತಾರೆ ಯಾರ ಮೇಲೆ ಅಷ್ಟೇ ಹೇಳಿ ಸರ್. ಪ್ರೀತಿ ಅಂದರೆ ಏನು ಮಾಡ್ದಕ್ಕ ಯಾರು ಬಂದರೆ ಅವ್ರಿಗೆ ನಾವು ದುಡಿಯೋದು ಅಂತ ತಪ್ಪೋದಿಲ್ಲ. ಅಲ್ಲ ಓಕೆ, ದುಡಿಯೋದಂತೂ ತಪ್ಪೋದಿಲ್ಲ, ಬಟ್ ಜನ ಮಾತಾಡೋದು ಏನು ಹೇಳ್ತಾರೆ, ಯಾರಿಗೆ ಹಾಕ್ಬೇಕು ಅಂತ ಹೇಳಿ ಬಿ ಜೆ ಪಿನ ಹೇಳ್ತೈತಿ, ಕಾಂಗ್ರೆಸ್ ಹೇಳ್ತೈತಿ. ಹೆಚ್ಚು ಅಂದ್ರೆ ಬಿ ಜೆ ಪಿನ ಹೇಳ್ತೈತಿ, ಕಾಂಗ್ರೆಸ್ ಎರಡು ಈಕ್ವಲ್ ಅದ ಯಾವ್ದಂದ್ರೆ ನಮಗೆ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತದು ಏನು ಮಾಡೋದಂತ ಎಲ್ಲ ಕಡೆಗೆ ಎರಡು ಪಾಯಿಂಟ್ ಅದಾವೆ. ಯಾವ್ದು ಬರುತ್ತೆ ಯಾವ್ದಕ್ಕಂತ ಗೊತ್ತಿಲ್ಲ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರ ಕಡೆಗೆ ಜಾಸ್ತಿ ದುಡ್ಡು ಕೊಟ್ಟರೆ ಅದೇನಂತಾರದಲ್ಲ ಸಾಕೋರ್ ನೋಟು ಬಡವ್ರಿಗೆ ಓಟ್ ಅನ್ನೋದು ಲೆಕ್ಕದಲ್ಲಿ ನಡೀತಿದೆ ಅಂತ ಮಾತಾಡ್ತಾರೆ. ಹೌದು, ಆ ಥರದೊಂದು ಮಾತಿದೆ ನೋಡಿ, ಸಮರ್ಥ ನೋಟು ಕರಿಯಪ್ಪ ಅವ್ರಿಗೆ ಓಟು, ಬಡವ್ರಿಗೆ ಓಟು ಅಂತ ಊಟ ನಡೀತಿದೆ ಜನಗಳು ನಡೀತಿರ್ತದೆ ಮಾತಾಡ್ತಾರ. ಹಂಗೆ ಆಗ್ತಾರ ಜನ. ಹೇಳಕ್ ಬರಲ್ಲ ಅದು ಏನು ಹೇಳಕ್ ಬರಲ್ಲ. ಈಗ ಇಷ್ಟು ದಿನ ಅದ ನಡ್ದೈತಿ, ಅದೊಂದು ಯಾಕೆ ಇದೊಂದು ತರಬಾರ್ದು ಅಂತಂದು ಅವರು ಹೇಳ್ತಿದಾರ. ಬರೀ ಅವ್ರಿಗೆ ದುಡಿಯೋದಲ್ಲ, ಅವ್ರಿಗೂ ಬಡವ್ರಿಗೆ ಮಾಡ್ಬೇಕಂತ ಜನಗಳು ಮಾತಾಡ್ತಾರೆ. ಅದು ಕೆಸರ ಕಂಬ ಎತ್ತ ಹುಡ್ದತ್ತ ಎತ್ತ ಹೋಗತ್ತ ಗೊತ್ತಲ್ಲ ಇಷ್ಟ ಅಂತ ಹೇಳೋದು ಮೇಲೆ ನಾವು ಅಷ್ಟೇ. ಅದೊಂದು ಹೌದಾ, ಸರಿ.